ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ದೇವರನ್ನ ನಾವು ಮಹಿಮೆ ಪಡಿಸಿ ಒಂದು ವಾಕ್ಯ ಭಾಗಕ್ಕೆ ಹೋಗೋಣ. ಇವತ್ತು ಪ್ರಾರ್ಥನೆ ಮಾಡಿ ವಾಕ್ಯವನ್ನು ನೋಡುವಾಗ ದೇವರು ನಮಗೆ ತೋರಿಸಿದ ಒಂದು ಸಂದೇಶವಾಗಿದೆ. 91ನೇ ಕೀರ್ತನೆ, ಅದರಲ್ಲಿ 3ನೇ ವಚನವಾಗಿದೆ. ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವನು ಆತನೇ. ಹಲ್ಲೆಲೂಯಾ. ಈ ಲೋಕದಲ್ಲಿ ದೇವರಿಗಾಗಿ ಜೀವಿಸಂತ ಪ್ರತಿಯೊಂದು ಕುಟುಂಬಕ್ಕೂ ದೇವರು ಕೊಡುವಂತ ಒಂದು ಆಶ್ವಾಸನೆ, ಒಂದು ಗ್ಯಾರಂಟಿ. ನಿಮ್ಮನ್ನ ಬೇಟೆಗಾರ ಬಲೆ, ಬೇಟೆಗಾರ ಅಂದ್ರೆ ದುಷ್ಟನ ಆಲೋಚನೆ, ದುಷ್ಟನ ನೋಟಗಳು, ದುಷ್ಟನ ಒಳಸಂಚಿಗಳಿಗೆ ಇದರಿಂದ ದೇವರು ತಪ್ಪಿಸುತ್ತಾರೆ ಅಂತ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಬೇರೊಬ್ಬರಿಗೆ ಇಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅವ್ರಿಗೆ ದೇವರ ಭಯ ಇರುವುದಿಲ್ಲ, ದೇವರು ಯಾರು ಅಂತ ಗೊತ್ತಿಲ್ಲ. ಹಲ್ಲೆಲೂಯಾ. ದೇವರಲ್ಲಿ ಇರುವಂತವರಿಗೆ ದೇವರು ಹೇಳ್ತಾರೆ, ನಿನ್ನನ್ನು ಬೇಟೆಗಾರಂಬಲೆಯಿಂದ ಮರಣಕರ ವ್ಯಾಧಿಯಿಂದ ತಪ್ಪಿಸುತ್ತೇನೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಎಷ್ಟೋ ಜನರು ಮರಣಕರ ವ್ಯಾಧಿಯಿಂದ ಹಿಂದಿರುಗಿ ಭೂಮಿಗೆ ಬಂದಿದ್ದಾರೆ. ದೇವರು ಕೊಟ್ಟಂತ ಆಯುಷ್ ಕಾಲವನ್ನ ಇನ್ನೂ ಅವ್ರಿಗೆ ಹೆಚ್ಚು ದೇವರು ಅವರಿಗೆ ಆಶೀರ್ವಾದ ಮಾಡಿ ಆಯುಷ್ ಕಾಲನ ಕೂಡಿಸಿ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಯಾಕಂದ್ರೆ ಅದರೊಳಗೆ ನಾನು ಒಬ್ಬನೂ ಸೇರಿಕೊಂಡಿದ್ದೇನೆ ಪ್ರಿಯರೇ. ನಾನು ಈ ಭೂಮಿ ಬಿಟ್ಟಿದ್ರೆ 10 ವರ್ಷ ಆಗಿರೋದು. 10 ವರ್ಷ 2015ರಲ್ಲಿ ಈ ಭೂಮಿ ಬಿಡಬೇಕಾಗಿತ್ತು ನಾನು. ಹಲ್ಲೆಲೂಯಾ. ಯಾಕೆ ದೇವರು ನನ್ನನ್ನ ಮತ್ತೆ ಕರೆದಿದ್ದಾರೆ ಎಂಬುದಾಗಿ ಈ ವಾಕ್ಯದಲ್ಲಿ ಇರುತ್ತದೆ. ನಿಮ್ಮನ್ನ ಬೇಟೆಗಾರ ಬಲೆಯಿಂದನೂ ತಪ್ಪಿಸಿದ್ದೀನಿ, ಮರಣಕರ ವ್ಯಾಧಿಯಿಂದನೂ ತಪ್ಪಿಸಿದ್ದೀನಿ. ಹಲ್ಲೆಲೂಯಾ. ನನ್ನನ್ನ ಮರಣಕರ ವ್ಯಾಧಿಯಿಂದ ತಪ್ಪಿಸಿದ್ದಾರೆ ದೇವರು. ಅದಕ್ಕಾಗಿ ವಾಕ್ಯವನ್ನ ನನಗೆ ಕೊಟ್ಟಿದ್ದಾರೆ ದೇವರು. ಹಲ್ಲೆಲೂಯಾ. ಹಾಗಾಗಿ ಸರ್ವಶಕ್ತನ ಸುರಕ್ಷಿತ ಆಗಿರು. ನಿನ್ನನ್ನು ಬೇಟೆಗಾರ ಬಲೆಯಿಂದಲೂ ಮರಣಕರ ವ್ಯಾಧಿ ತಪ್ಪಿಸಿದ ಆತನೇ. ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಿಸುವನು. ಆತನು ಪಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳಿ. ದೇವರ ಒಂದು ರೆಕ್ಕೆ ಅಂದ್ರೆ ಈ ಭೂಮಿ ಮೇಲೆ ದೇವರು ನಮಗೆ ಯಾವುದೋ ತೊಂದರೆ ತಾಪತ್ರಗಳು ಬರದಂತೆ ದೇವರು ನಮ್ಮನ್ನ ತನ್ನ ರೆಕ್ಕೆಗಳಿಂದ ಒದಿಸಿ ಕಾಪಾಡ್ತಾನೆ. ಹೇಗೆ ಕೋಳಿ ತನ್ನ ಮರೆಗಳನ್ನ ಹೇಗೆ ಕಾದು ಕಾಪಾಡ್ತದೋ ರೆಕ್ಕೆ ಒಳಗೆ ಇಟ್ಕೊಂಡು, ಹಲ್ಲೆಲೂಯಾ, ಅದೇ ರೀತಿಯಾಗಿ ದೇವರು ನಮ್ಮನ್ನ ನಡೆಸ್ತಾರೆ, ತಪ್ಪಿಸುವಂತವರಾಗಿದ್ದಾರೆ. ಎಷ್ಟೋ ಕಡೆ ದೇವರು ತಪ್ಪಿಸಿದ್ದಾರೆ. ನಾವು ಈಗ ಹೇಗೆ ತಪ್ಪಿ ಹೋಯ್ತು ಅಂತ ನಾವು ಯೋಚನೆ ಮಾಡುವಾಗ ಕೆಲವೊಂದು ಸಮಯದಲ್ಲಿ ಇಲ್ಲಾಂದ್ರೆ ಕೆಲವೊಂದು ದಿನಗಳ ನಂತರ ದೇವರು ತೋರಿಸ್ಕೊಳ್ತಾರೆ, ನಾನೇ ನಿನಗೆ ಸಹಾಯ ಮಾಡಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ದೇವರಿಗೆ ನಾವು ಮಹಿಮೆ ಪಡಿಸ್ಬೇಕು. ಎಷ್ಟೋ ಜನ ಈ ಹಾಸ್ಪಿಟ್ಲಿಗೆ ಹೋಗಿರ್ಬೋದು, ಕೆಲವೊಂದು ಕಡೆ ರಸ್ತೆ ಅಪಘಾತ ಆಗ್ಬೋದು. ಇದರೊಳಗೆ ಬದುಕಿ ಉಳಿಯೋದು ಭಾರಿ ಕಡಿಮೆ ಆಗಿದೆ. ಯಾಕಂದ್ರೆ ದೇವರ ಮಕ್ಕಳಿಗೆ ಅಲ್ಲಿಂದನೂ ಬಿಡಿಸಿದ್ದಾರೆ. ಯಾಕಂದ್ರೆ ನಿನ್ನನ್ನು ನನ್ನ ರೆಕ್ಕೆಗಳ ಮರೆಯಿಂದ ನಾನು ನಿಮ್ಮನ್ನ ಸುರಕ್ಷಿತನಾಗಿ ಕಾಪಾಡ್ತೇನೆ. ನೀನು ನನಗೆ ಪ್ರಿಯಳು, ನೀನು ನನಗೆ ಪ್ರಿಯನು, ಹಾಗಾಗಿ ನಿನ್ನನ್ನು ನಾನು ಉಳಿಸಿದ್ದೇನೆ ಅಂತಾರೆ. ಯಾಕಂದ್ರೆ ನಿನ್ನಿಂದ ಒಂದು ಕೆಲಸವನ್ನು ಮಾಡಿಸ್ಬೇಕಾಗಿದೆ. ನೋಡಿ, ನೋಹನಿಗೆ ಒಂದು ಕೆಲಸ ಮಾಡಿಸ್ಬೇಕಾಯ್ತು, ನೋಹನ ಉಳಿಸಿದ್ರು ದೇವರು. ಅಬ್ರಾಹ್ಮನಿಗೆ ಒಂದು ಕೆಲಸ ಮಾಡಿಸ್ಬೇಕಾಯ್ತು, ಅಬ್ರಾಹ್ಮನ ಉಳಿಸಿದ್ರು. ಮೋಶೆ ಮುಖಾಂತರ ಹೀಗೆ ಹಲವಾರು ಒಂದು ರೀತಿ ದೇವರ ಒಂದು ಯೋಜನೆ ಇದೆ ಪ್ರಿಯರೇ. ಹಲ್ಲೆಲೂಯಾ. ಆ ಯೋಜನೆ ಮೇರೆಗೆನೆ ಪ್ರತಿಯೊಬ್ಬರಿಗೂ ದೇವರು ಉಳಿಸುವಂತವರಾಗಿರ್ತಾರೆ. ಹಾಗಾಗಿ ನಿಮ್ಮನ್ನ ಈ ಭೂಮಿ ಮೇಲೆ ನಾನು ಉಪ್ಪಾಗಿಟ್ಟಿದ್ದೇನೆ. ಉಪ್ಪೇ ಸಪ್ಪಗಾದರೆ ಇನ್ಯಾವುದರಿಂದ ರುಚಿ ಬಂದಿತು. ಹಲ್ಲೆಲೂಯಾ. ಹಾಗಾಗಿ ದೇವರು ಒಂದು ಯೋಚನೆ ಇಲ್ಲದೆ ದೇವರು ಯಾವತ್ತು ಯಾವ ಕೆಲಸವನ್ನು ಮಾಡಿಸುವುದಿಲ್ಲ. ಅದೊಂದು ನಾವು ದೇವರಿಗಾಗಿ ನಾವು ಕಾಯ್ಬೇಕಾಗಿದೆ. ದೇವರ ಮಾತುಗಳಲ್ಲಿ ನಾವು ನಂಬಿಕೆ ಇಡಬೇಕಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಆತನು ತನ್ನ ಸತ್ಯತೆಯು ಕೇಳಿಯೋ ಗುರಾಣಿಯಾಗಿದೆ. ഇരുಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ಹಗಲಿನಲ್ಲಿ ಹಾರಿ ಬರುವ ಬಾಣಕ್ಕೂ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕಾರವಾದ ಮಧ್ಯಾಹ್ನ ಕೇಡಿಗೂ
ಅಂಜದಿರುವ ಕಾರಣ ಹಾಲೆಲೂಯ, ನೀನ್ ಯಾವುದಕ್ಕೂ ಹೆದರಬೇಕಾಗಿಲ್ಲ. ನಿನ್ನ ಪಕ್ಷದಲ್ಲಿ ನಾನಿದ್ದೇನೆ. ಹಗಲಲ್ಲಾಗಲಿ ഇരുಳಲ್ಲಾಗಲಿ ಯಾವುದಕ್ಕೂ ನೀನು ಭಯ ಪಡಬೇಡ. ಹಾಲೆಲೂಯ. ನಿನ್ನ ಎಡಗಡೆ 1000 ಜನ, ಬಲಗಡೆ 10,000 ಜನ ಬಿಚ್ಚತ್ತರು, ನಿನಗೇನು ತಟ್ಟದು. ಹಾಲೆಲೂಯ. ನಿನ್ನ ಮಕ್ಕಳಲ್ಲಿ 1000 ಜನರು, ನಿನ್ನ ಬಲಗಡೆ 10,000 ಜನ ಬಿದ್ದು ಸತ್ತರು, ನಿನಗೇನು ತಟ್ಟದು. ಹಾಲೆಲೂಯ. ದೇವರು ನೋಡಿ ಹೇಗೆ ಕಾದು ನಡೆಸ್ತಾರೆ ಎಂಬುದಾಗಿ. ದೇವರಿಗೋಸ್ಕರ ನಾವು ಕಾಯ್ಬೇಕಾಗಿದೆ ಪ್ರಿಯರೇ. ನಮಗೆ ಈ ಕಾಲಘಟ್ಟದಲ್ಲಿ ಹೇಗಿರ್ಬೇಕು ಅಂದ್ರೆ, ನಮಗೆ ಆಲಯಕ್ಕೆ ಹೋದ ತಕ್ಷಣ ಪ್ರಾರ್ಥನೆ ಮಾಡಿದ ತಕ್ಷಣ ನಮಗೆ ಬಿಡುಗಡೆ, ಮನೆಯಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ರು ಬಿಡುಗಡೆ ಬರಬೇಕು. ಇಲ್ಲಿ ಲೈಟ್ ಹಾಕಿದ ತಕ್ಷಣ, ಈ ಸ್ವಿಚ್ ಹಾಕಿದ ತಕ್ಷಣ ಹೇಗೆ ಲೈಟ್ ಬರ್ತದೋ ಆ ರೀತಿ ನಮಗೆ ಬೇಕು ಪ್ರಿಯ. ಇಲ್ಲಾಂದ್ರೆ ಕೆಲವೊಮ್ಮೆ ಚರ್ಚೆ ಬಿಟ್ಟುಬಿಡ್ತೀವಿ, ಇಲ್ಲಾಂದ್ರೆ ಪ್ರಾರ್ಥನೆ ಬಿಟ್ಟುಬಿಡ್ತೀವಿ, ಇಲ್ಲಾಂದ್ರೆ ದೇವರ ವಾಕ್ಯ ಬಿಟ್ಟುಬಿಡ್ತೀವಿ, ಇದಿಲ್ಲಾಂದ್ರೆ ದೇವರೇ ಬಿಟ್ಟುಬಿಡ್ತೀವಿ. ಅಂತವರು ದೇವರಿಗೆ ಬೇಡ ಪ್ರಿಯರೇ. ಅದಕ್ಕೆ ಸ್ವಾಮಿ ಹೇಳ್ತಾರೆ ಮತ್ತಾಯನ ಬರೆಸುವ ವಾರ್ತೆಯಲ್ಲಿ, ಹಾಲೆಲೂಯ, ಕರೆಯಲ್ಪಟ್ಟರು ಬಹಳ ಜನ ಇದ್ದಾರೆ, ಹಾಲೆಲೂಯ, ಆಯಲ್ಪಟ್ಟವರು ಸ್ವಲ್ಪ ಜನ. ಈ ಕರೆಯಲ್ಪಟ್ಟವರು ಎಷ್ಟು ಜನ ಇದೆ ಪ್ರಿಯ? ಕೋಟಿ 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 ಜನ ದೇವರನ್ನ ಸ್ತುತಿ ಮಾಡ್ತಾ ಇದ್ದಾರೆ, ಹಾಲೆಲೂಯ. ಅದರಲ್ಲಿ ಆಯಲ್ಪಟ್ಟವರು ಎಷ್ಟು ಜನ ಅಂತ ನನಗೆ ಗೊತ್ತಿಲ್ಲ. ನಿಮಗೆ ಯಾರಿಗಾರ ಗೊತ್ತಿದ್ಯಾ? ತಿಳಿಸು. ಅದಕ್ಕೆ ಯಾರು ದೇವರಿಗಾಗಿ ಕಾಯ್ತಾನೋ ಅವರಿಗೆ ಜೀವ ಎಂಬ ಜಯಮಾಲೆ. ಇಲ್ಲಿ ರೋಗ ಉಂಟು, ಕಷ್ಟ ಉಂಟು, ನಷ್ಟ ಉಂಟು, ಲಾಭ ಉಂಟು, ಪ್ರತಿ ಒಂದು ಉಂಟು. ಬರೀ ಲಾಭಕ್ಕಾಗಿ ನಾವು ಕ್ರಿಸ್ತನನ್ನು ಹುಡುಕಬಾರದು. ಹಾಲೆಲೂಯ. ದೇವರೇ ನೀರು ಕೊಟ್ಟರು ಸ್ತೋತ್ರ, ಕೊಡ್ಲಿಲ್ಲ ಅಂದ್ರೆ ಸ್ತೋತ್ರ ಎಂಬುದಾಗಿ ಕೆಲವೊಮ್ಮೆ ದೇವರು ಪರೀಕ್ಷೆ ಮಾಡ್ಬೋದು. ಯಾಕಂದ್ರೆ ಅವರಿಷ್ಟ ಅದು. ನಾವು ಯಾರು ಪ್ರಶ್ನೆ ಮಾಡಕ್ಕೆ ಇಲ್ಲ. ನಾವು ಪ್ರಶ್ನೆ ಮಾಡಷ್ಟು ದೊಡ್ಡವರು ನಾವಲ್ಲ. ನಾವು ತಂದೆಗೆ ಮಕ್ಕಳಾಗಿದ್ದೇವೆ ಅಷ್ಟೇ. ಈಗ ಒಂದು ಕುಟುಂಬದಲ್ಲಿ ಒಬ್ಬ ಯಜಮಾನ ತಗೊಂಡಿದ್ದ ತೀರ್ಪನ್ನು ಯಾರು ಬದಲಿಸಲಿಕ್ಕೆ ಆಗುವುದಿಲ್ಲ. ಒಬ್ಬ ಹಿರಿ ಮನುಷ್ಯ ಒಂದು ಮನೆ ಜವಾಬ್ದಾರಿ ತೆಗೆದುಕೊಂಡು ಹೊರಗಡೆ ಎಲ್ಲಾ ಜವಾಬ್ದಾರಿ ತೆಗೆದುಕೊಂಡು ಒಂದು ಕೆಲಸ ಮಾಡುವಾಗ ಅಬ್ಜೆಕ್ಷನ್ ಮಾಡೋರು ಯಾರು? ಅವನಿಗೆ ಏಜ್ ಆಗಿದೆ, ಅವನಿಗೆ ಜ್ಞಾನಗಳಿದೆ, ಹೇಗೆ ನಡೆಸಬೇಕು, ಹೇಗೆ ಕುಟುಂಬ ನಡೆಸಬೇಕು ಎಂಬುದಾಗಿ. ಹಾಲೆಲೂಯ. ಆತನು ಕ್ಲಿಯರ್ ಕಟ್ ಆಗಿ ನಡೆಸ್ತಾನೆ. ಅದೇ ರೀತಿಯಾಗಿ ನಮ್ಮನ್ನೆಲ್ಲ ಉಂಟು ಮಾಡಿ ಇಲ್ಲಿ ತನಕ ಕರೆದ ಆತನು ನಡೆಸೋದಿಲ್ವೋ? ನಡೆಸ್ತಾನೆ. ಯಾವುದಕ್ಕೂ ನಾವು ತಾಳ್ಮೆಯಿಂದ ದೇವರಲ್ಲಿ ನಾವು ಭಕ್ತಿಯಿಂದ ಇರಬೇಕು ಪ್ರಿಯರೇ. ಹಾಗಾಗಿ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಂಡು ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಕಣ್ಣು ಮುಚ್ಚೆಲ್ಲ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾಧಿರಾಜನೇ, ಲೋಕಕ್ಕೆ ರಕ್ಷಕನ ಬೆಳಕು ಆಗಿರೋ ನಮ್ಮ ದೇವರೇ, ಮಹಿಮೆ ಅರಸನು ನೀವು ಸ್ವಾಮಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಕರ್ತನೆ. ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿಯೊಂದು ಕುಟುಂಬ ನೆನೆಸಿ ನಿಮ್ಮ ಕರಳದೊಪ್ಪಿಸ್ಕೊಡ್ತೀನಿ ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ಭಯ ಭಕ್ತಿಯಿಂದ ತಾಳ್ಮೆಯಿಂದ ಎಲ್ಲವನ್ನು ಬೇಡಿ ಇಡುತ್ತೇನೆ, ಜೀವವುಳ್ಳ ಪರಲೋಕ ತಂದೆ. ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು. ದೇವರು ಎಲ್ಲರನ್ನು ಧಾರಾಳವಾಗಿ ಆಶೀರ್ವದಿಸಲಿ.